ತುಂಬಾ ಸಿನಿಮಾ ಮಾಡದೇ ಇರ್ಬೋದು. ನಾನು ಇಲ್ಲೇನ್ ಗೊತ್ತಾ, ಗೆಲುವಿಗೆ ಮಾತ್ರ ಲೆಕ್ಕ ಇರುತ್ತೆ, ಸೋಲಿಗೆ ಯಾವುದಕ್ಕೂ ಲೆಕ್ಕ ಇರಲ್ಲ. ನಾನು ಸುಮಾರು 18-19 ವರ್ಷದಿಂದ ಇದ್ದೀನಿ. ಅಂದ್ರೆ ಹೇಳಿದ್ನಲ್ಲ, ಸೆಕೆಂಡ್ PUC ಅಲ್ಲಿ ಪರೀಕ್ಷೆ ಬರದೆ ಇಲ್ಲಿಗೆ ಸೀದಾ ಬಂದಿದ್ದೀನಿ. ಅಂದ್ರೆ ನೀವು ನನ್ನ ವಯಸ್ಸಿಂದ ಹಿಡಿದು ನನ್ನ ಅನುಭವವನ್ನು ನೀವು ಯೋಚನೆ ಮಾಡ್ಬೋದು. ಹೀರೋ ಮಾಡಿದ್ದಂಥದ್ದು ಜೋಕಾಲಿ, ಅದೊಂದು ಸಾಂಗ್ ಅಷ್ಟೇ ಹಿಟ್ಟು ಗೊತ್ತಿರೋದು, ಚುಚ್ಚಿ ಚುಚ್ಚಿ ಕೊಂದೆ ಇಲ್ಲಿ ಅನ್ನೋದು. ಆಮೇಲೆ ರಾಜಹಂಸ ಮಾಡಿದೆ. ಅದಾದ ನಂತರನೂ ಕೂಡ ಅನ್ನೋದು ತುಂಬಾ ಪ್ರಯತ್ನ ಪಟ್ಟು ಇದೇ ಒಂದು ಫ್ಯಾಷನ್ ಅಲ್ಲೇ ಮಾಡಿದ್ವಿ ಆ ಸಿನಿಮಾನ. ಅದು ತುಂಬಾ ದೊಡ್ಡ ಸಕ್ಸಸ್ ಏನಾಗಿಲ್ಲ, ಬಟ್ ಏನಂತಂದ್ರೆ ತುಂಬಾ ಒಳ್ಳೆ ಒಂದು ರೆಕಗ್ನೈಸೇಷನ್ ಸಿಕ್ತು. ಅದಾದ್ಮೇಲೆ ಸುಮಾರು ಮತ್ತೆ ಸರ್ಕಸ್ಸು, ಮತ್ತೆ ಹೋರಾಟ. ಒಂದು ಸಿನಿಮಾ ಸೋಲಾದ್ರೆ ಹೇಗಾಗುತ್ತೆ ಅಂದ್ರೆ, ಮಿನಿಮಮ್ ಅಂತ ಅಂದ್ರು ಮಳೆ ಬಂದು ನಿಂತೋದ್ರೆ ನಿಮ್ಗೆ ಅರ್ಧ ಗಂಟೆ ಬೇಕಂತ ಧ್ವನಿ ತುಂಡಾಗಕ್ಕೆ. ಒಂದು ಸಿನಿಮಾ ಸೋಲಾದ್ರೆ ಹೆಚ್ಚು ಕಡಿಮೆ ವರ್ಷಗಟ್ಟಲೆ ಬೇಕು. ಅದು ಯಾವುದೇ ರೀತಿಯ ಬ್ಯಾಕ್ ಗ್ರೌಂಡ್ ಇಲ್ಲದೆ ಹೋರಾಟ ಮಾಡೋನು ಬದುಕದಿಯಲ್ಲ, ತುಂಬಾ ಕಷ್ಟ. ನಿಮ್ಗೆ ಹೇಗೆ ಅಂತಂದ್ರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಆಗಲ್ಲ. ಅದಾದ ನಂತರ ನಾನು ಮತ್ತೆ ನಮ್ಮ ಡೈರೆಕ್ಟ್ರು 2020ನೇ ಇಸ್ವಿಲಿ ನಾನು ಸಿನಿಮಾ ಮಾಡ್ಬೇಕಂದ್ರೆ, ಈಗ 3 ವರ್ಷದಿಂದ ಸುಮಾರಷ್ಟು ಇದು ಮಾಡ್ತಿದ್ದೆ. ಅಂದ್ರೆ ನನ್ನ ತಮ್ಮ, ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೊಂದು ಸಿನಿಮಾ ಪ್ರಯತ್ನ ಮಾಡ್ಬಿಡು ಖಂಡಿತವಾಗಿ. ನನಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ರಾಜಹಂಸನೇ ನಾನು ಅಷ್ಟೆಲ್ಲ ಶ್ರಮ ಹಾಕಿ ಮಾಡಿ, ನಿಮಗೂ ಗೊತ್ತಿದೆ ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಎಲ್ಲ ಇಟ್ಕೊಂಡು ಇನ್ನು ಜೀವನದಲ್ಲಿ ಸಿನಿಮಾ ಸವಾಸವೇ ಬೇಡ. ಸಿನಿಮಾ ಮಾಡಕ್ ಹೋದ್ರೆ ಖಂಡಿತವಾಗೂ ನನ್ನ ಜೀವನ ಅಷ್ಟು ಇದಾಗಿ ಹೋಗ್ಬಿಡುತ್ತೆ. ಮದುವೆ ಹಬ್ಬ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಒಂದು ಮದುವೆ ಆಗಿ ಶಿಸ್ತಾಗಿದ್ದೆ ನಾನು. ಆಮೇಲೆ ಇವರು ಮಾಡೋದಿಲೇಬೇಕು ಅಂತ ಶುರು ಮಾಡೋದು. ನಾನು ಸುಮಾರಷ್ಟು ಕತೆ ಕೇಳಿದ್ದೆ, ಮಾತಾಡ್ಬೋದಲ್ಲ, ನನಗೆ ತೊಂದರೆ ಇಲ್ಲಲ್ಲ, ಒಂದೆರಡು ನಿಮಿಷ ಬೇಜಾರು. ಸುಮಾರಷ್ಟು ಕತೆ ಕೇಳಿದ್ದೆ. ಅಂದ್ರೆ ನಂದೊಂದಿಷ್ಟು ಹಣ ತೇರಿ ಇದೆ. ಹೇಗೆ ಅಂತಂದ್ರೆ, ಕೆಲವರು ಸಿನಿಮಾ ಇಂಡಸ್ಟ್ರಿಯಲ್ಲಿ 2 ಜನ ಹೇಳ್ತಾರೆ, ಯಾವಾಗಲೂ ರನ್ನಿಂಗ್ ಅಲ್ಲಿ ಇರ್ಬೇಕಂದ್ರ, ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರ ನಿನ್ನ ಗುರ್ತಿಡ್ಕೊಳ್ತಾರೆ ಅಂತ. ಅದು ಒಂದು ತೇರಿ. ನಂದಾಗಲ್ಲ. ನಾನು ಎಷ್ಟು ಸಿನಿಮಾ ಮಾಡಿದೀವಿ ಅನ್ನೋದು ಕೌಂಟ್ ಅಲ್ಲ. ನನಗಾದ್ರೂ ಅಟ್ಲೀಸ್ಟ್ ಆತ್ಮಕ್ಕೆ ಒಂದು ಸಮಾಧಾನ ಬಗ್ಗೆ, ಈ ಸಿನಿಮಾ ನಾನು ಮಾಡಿದ್ದೆ, ಆ ಸಿನಿಮಾ ನನಗೆ ಖುಷಿ ಕೊಡ್ತಪ್ಪ. ಎಲ್ಲಿ ತನಕ ಸಿನಿಮಾದ ಸಕ್ಸಸ್ಸು ಫೇಲ್ಯೂರು ದೇವ್ರು ಬಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಸಿನಿಮಾ ಒಂದು ಪ್ರೊಸೆಸ್ ಮುಗಿಯೋ ತನಕ ನನಗೊಂದು ಖುಷಿ ಅನ್ಸ್ಬೇಕು. ಈ ಸಿನಿಮಾ ಮಾಡೋದ್ರಿಂದ ನನಗೇನೋ ಒಂದು ಬದುಕಿಗೆ ಆಗುತ್ತಾ, ಖಂಡಿತ ಇದೇನೋ ಒಂದು ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನೇ ಆ ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ನಾನು ಯಾಕೆ ಆ ಸಿನಿಮಾ ಮಾಡಲಿ.